ಈಗೀಗ ಹಾಸನದಲ್ಲಿ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಸರಿಸುಮಾರು 21 ಜನ, ಅದರಲ್ಲೂ ಯುವಕರು ಈ ಒಂದು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಯಾಕಿರ್ಬೋದು, ಅದರಲ್ಲೂ ಹಾಸನದಲ್ಲೇ ಇಷ್ಟೊಂದು ಸಾವಾಗ್ತಾ ಇದೆ, ಏನ್ ಕಾರಣ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂತಂದ್ರೆ ಹಾಸ್ಪಿಟ್ಲ್ಗಳು, ಅದರಲ್ಲೂ ಕೂಡ ಈ ಒಂದು ಹಾರ್ಟ್ ಹಾಸ್ಪಿಟ್ಲ್ ಅಂತ ಏನು ಕರೀತಾರಲ್ಲ ಅಂತ ಹಾಸ್ಪಿಟ್ಲ್ಗಳಂತೂ ಜನಸಂದಣಿ ಅಂದ್ರೆ ಜಾತ್ರೆ ಆಗ್ತಾ ಇದೆ. ಈ ಯಾರು ಹೇಳುತ್ತೆ ಸರ್ ಕುತ್ಕೊಳ್ಳೋದಿರ್ಲಿ, ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಇರಲಿಲ್ಲ, ಆ ಮಟ್ಟಕ್ಕೆ ಜಾತ್ರೆಗೆ ಹೋದ ಹಾಗೆ ಒಂದು ಫೀಲ್ ಆಗ್ತಾ ಇತ್ತು ನನಗೆ ಅಂತ ಅಂತಾರೆ. ಅದರಲ್ಲೂ ಏನಾಗ್ಬಿಟ್ಟಿದೆ, ಹಾಸನ ಅಂತ ಹೇಳ್ಬಿಟ್ಟು ಈ ಹಾರ್ಟ್ ಹಾಸ್ಪಿಟ್ಲ್ ಹೋಗ್ತಿರ್ತಕ್ಕಂಥ ಪೇಷಂಟ್ಗಳಲ್ಲಿ ಸರಿ ಸುಮಾರು 90% ಹಾಸನದವರೇ ಇದಾರಂತೆ ನೋಡಿ. ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂತಂದ್ರೆ, ನಾವು ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಕ್ಲಿನಿಕ್ ನಲ್ಲಿ ಪೇಷಂಟ್ ನೋಡ್ತೀವಿ, ಪ್ರತಿದಿನ ಪೇಷಂಟ್ ಅವ್ರು ಬಂದು ಹೇಳ್ತಾರೆ ಸರ್ ನಮ್ ಕಡೆ ಒಬ್ರು ಹೃದಯಾಘಾತ ಆಗಿ ತೀರ್ಕೊಂಡ್ರು ಹಾಗೆ ಅಂತೇಳಿ. ಅಂದ್ರೆ ಹೃದಯಾಘಾತ ಅಂತಕ್ಕಂಥದ್ದು ಪ್ರತಿಯೊಂದು ಕಡೆನೂ ಆಗ್ತಾ ಇದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಗ್ತಾ ಇದೆ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ಆಗ್ತಾ ಇದೆ. ಸೊ ಬಟ್ ಆದ್ರೆ ಇದ್ಯಾವುದು ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಇನ್ನೇನು ಹಾಸನ ಹೇಳ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಒಂದು ತಿಂಗಳಲ್ಲಿ ಡೆತ್ಸ್ ಆಗಿದ್ದಾವೆ. ಬಟ್ ಆದ್ರೆ ಏನಾಯ್ತು ಇಲ್ಲಿ ಅಂತಂದ್ರೆ, ಸುಮಾರು ಒಂದು ತಿಂಗಳ ಮುಂಚೆ ಯಾವುದೋ ಒಂದು ಕೇಸ್ ಹಾಸನದಲ್ಲಿ ಆಗಿದ್ದು, ಹಾಸನದಲ್ಲಿ ಹೃದಯಾಘಾತ ಆಗಿ ತೀರ್ಕೊಂಡ್ರು ಅಂತ ಒಂದ್ಸಲ ಬರುತ್ತೆ. ಮತ್ತೆ ಇನ್ನೊಂದು ಯಾರೋ ತೀರ್ಕೊಂಡ ತಕ್ಷಣ ಮತ್ತೆ ಆ ನ್ಯೂಸ್ ಅನ್ನ ಹೇಳಿದಾಗ ಏನಾಗುತ್ತೆ, ಹಾಸನದಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ ಜಾಸ್ತಿ ಆಗ್ತದೆ ಈ ಕೇಸಸ್ ಅಂತೇಳಿ ಮೀಡಿಯಾದಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅತಿ ಹೆಚ್ಚು ಇದನ್ನು ಸುದ್ದಿಯನ್ನು ಮಾಡಿ ಏನಾಗ್ತದೆ, ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ಜನರಲ್ಲಿ. ಈಗ ನೋಡಿ, ಹಾಸನದಲ್ಲಿ ಜಾಸ್ತಿ ಆಗಿದೆ ಅಂತ ಅಂದ ತಕ್ಷಣ ಹಾಸನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಜನರಲ್ಲೂ ಒಂದು ಭಯ ಸೃಷ್ಟಿ ಆಗುತ್ತೆ. ನಮ್ಮ ಕಡೆ ಹೃದಯಾಘಾತ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಭಯ ಜಾಸ್ತಿ ಆಗಿ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಹಾಸನದಲ್ಲಿ ಕೇಸಸ್ ಜಾಸ್ತಿ ಆಗಲ್ಲ, ಬಟ್ ನಾವು ಎದುರಿಸಿ ನೀವು ಹಾಸನದಲ್ಲಿ ಕೇಸಸ್ ಜಾಸ್ತಿ ಹಾಗೆ ಮಾಡ್ಬೋದು. ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ಕೋವಿಡ್ ಟೈಮ್ ನಲ್ಲಿ ಏನಾಯ್ತು, ಕೋವಿಡ್ ಬಂದ್ಬಿಟ್ರೆ ಕೋವಿಡ್ ಇಂದ ಸತ್ತೋಗ್ಬಿಡ್ತಾರೆ, ಕೋವಿಡ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೋವಿಡ್ ಏನು ಮಾಡ್ತಾ ಇರಲ್ಲ, ಆದ್ರೆ ಕೋವಿಡ್ ಅನ್ನ ಭಯದಲ್ಲಿ ಜನರನ್ನ ಯಾವ ರೀತಿ ಸಾಯಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇತ್ತಲ್ಲ, ಹಾಗೆ ಈಗಲೂ ಕೂಡ ಅಲ್ಲಿ ಜಾಸ್ತಿ ಕೇಸು, ಅಲ್ಲಿ ಯುವಕರು ಸಾಯ್ತಾರೆ, ಆ ಒಂದು ಸ್ಥಳದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೊಟ್ಟು ಒಂದು ಭಯ ಸೃಷ್ಟಿಸ್ಬಿಟ್ಟು ಎಲ್ಲೋ ಒಂದು ಸಾವಿಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ ಅನ್ನೋತಕ್ಕಂಥ ಒಂದು ಅನುಮಾನ ನನಗೆ. ಅದ್ರಲ್ಲೂ ಕೂಡ ಹಾಸ್ಪಿಟ್ಲರಿಗೆ ಒಂದು ಬಿಸ್ನೆಸ್ ಅನ್ನ ಹೇಳಿದೆ, ಯಾರೋ ಒಬ್ರು ತೀರ್ಕೊಂಡ ತಕ್ಷಣ ಹಾಸ್ಪಿಟಲ್ ಅಲ್ಲಿ ಕ್ರೌಡ್, ಯಾಕಂದ್ರೆ ಒಂದು ರಿಸ್ಕ್ ಫ್ಯಾಕ್ಟರ್ ಹೀಗೆ ನೀವು ಟೆಸ್ಟ್ ಮಾಡಿಸ್ಬೇಕು ಅಂತಕ್ಕಂಥ ಅನವಶ್ಯಕವಾದ ಒಂದು ಮಾಹಿತಿನ ನೋಡಿ. ಆಕ್ಚುಲಿ ಏನ್ ಮಾಡ್ಬೇಕು, ಕಾರ್ಡಿಯಾಲಜಿಸ್ಟ್ ಅಂತಲ್ಲ, ಪ್ರತಿಯೊಬ್ಬ ವೈದ್ಯನು ಕೂಡ ಮಾಡ್ಬೇಕಾಗಿರೋ ಕೆಲಸ ಏನಂತಂದ್ರೆ, ಯಾವುದೋ ಒಂದು ಕಾಯಿಲೆ ಇದೆ ಅಂತಂದ್ರೆ ಅದರಿಂದ ಹೊರಗೆ ಬರೋದೇ ಹಾಗೆ, ಆರೋಗ್ಯ ಕಾಪಾಡ್ಕೊಳ್ಳೋದೇ ಹಾಗೆ, ಅಂದ್ರೆ ಹೆಲ್ತ್ ಎಜುಕೇಶನ್ ಅನ್ನ ಕೊಟ್ಟು ಹಾಸ್ಪಿಟ್ಲಿಗೆ ಬರಬೇಡಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಈ ಹಾರ್ಟ್ ಹಾಸ್ಪಿಟ್ಲ್ಗಳಲ್ಲಿ ಏನ್ ಮಾಡ್ತಾರೆ, ಬನ್ನಿ ಜಾಸ್ತಿ ಆಗ್ತದೆ, ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಈ ಟೆಸ್ಟ್ ಮಾಡಿಸಿ, ECG ಮಾಡಿ, ಎಕೋ ಮಾಡಿ, ಆಂಜಿಯೋಗ್ರಾಮ್ ಮಾಡಿ, ಎಲ್ಲಾ ಮಾಡಿ, CT ಕೂಡ ಮಾಡಿಸಿ, ಎಲ್ಲಾ ಮಾಡಿಸಿ ಅಂತೇಳಿ ಒಂದು ಕಡೆ ಎಲ್ಲೋ ಇವರ ಒಂದು ಬಿಸಿನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಎಷ್ಟೊಂದು ಪೇಷಂಟ್ ಈಗ ಈ ರೀತಿ ಭಯದಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತೆ, ಹಾಸ್ಪಿಟ್ಲ್ ಹೋದಾಗ ಸುಮ್ಮನೆ ಅನವಶ್ಯಕವಾಗಿ ಎಲ್ಲ ರೂಟೀನ್ ಚೆಕಪ್ ಅಂತ ಮಾಡ್ತಾರೆ, ಚೆಕ್ ಮಾಡ್ಬಿಟ್ಟು ಎಲ್ಲ ಹೇಳ್ತಾರೆ ಬಾರ್ಡರ್ ಇದೆ, ನಿಮ್ಮ BP ಬಾರ್ಡರ್ ಲೈನ್ ನಲ್ಲಿ ಇದೆ, ಕೊಲೆಸ್ಟ್ರಾಲ್ ಬಾರ್ಡರ್ ಲೈನ್ ನಲ್ಲಿ ಇದೆ, ಶುಗರ್ ಸ್ವಲ್ಪ ಬಾರ್ಡರ್ ಲೈನ್ ನಲ್ಲಿ ಇದೆ, ಪ್ರೀ ಡಯಾಬಿಟಿಕ್ ಇದ್ದೀರಾ ನೋಡಿ, ಆಲ್ರೆಡಿ ಭಯದಲ್ಲಿ ಬಂದಿದ್ದಾರೆ. ಅದ್ರ ಜೊತೆಗೆ ಏನೋ ಒಂದು ಕಾಯಿಲೆ ನೀವು ತಲೆಯಲ್ಲಿ ತುಂಬ್ತೀರಾ, ಆ ರೀತಿ ತುಂಬಿದಾಗ ಏನಾಯ್ತು, ಇನ್ನೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಯ್ತು ಅವನಿಗೆ. ಅವನು ನಾರ್ಮಲ್ ಆಗಿ ಇದ್ದ, ಬಾರ್ಡರ್ ಅಂತ ಹೇಳ್ತಿದ್ದಾಗ ಅವನಿಗೆ ನೋಡಿ ನನಗೆ BP ಬಾರ್ಡರ್ ಅಂತ ಇದೆ ಅಂತೆ, ಹಾಗಾಗಿ ನನಗೆ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತಕ್ಕಂಥ ಒಂದಿಷ್ಟು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು. ಹೃದಯಾಘಾತ ಜಾಸ್ತಿ ಆಗ್ತದೆ ಯಾವ್ದ್ರಿಂದ, ಒಂದು ಭಯದಿಂದ ಹೃದಯಾಘಾತ ಜಾಸ್ತಿ ಆಗ್ತದೆ, ಯುವಕರಲ್ಲಿ ಜಾಸ್ತಿ ಆಗ್ತದೆ ಅನ್ನತಕ್ಕಂಥದ್ದು ಯುವಕರ ತಲೆಗೆ ತುಂಬಿ ಮುಂಚೆ ಯುವಕರಲ್ಲಿ ನೋಡ್ತಾ ಇರಲಿಲ್ಲ ನಾವು ಈ ಕೇಸಸ್ ಅನ್ನ, ಬಟ್ ಈಗ ಯುವಕರ ತಲೆಯಲ್ಲೇ ತುಂಬ್ತಾ ಇದೀವಿ, ಹೃದಯಾಘಾತ ಯುವಕರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಹಾಸ್ಪಿಟ್ಲ್ ಅವರ ಇದೊಂದು ಬಿಸಿನೆಸ್ ಲಿಂದನೂ ಕೂಡ ಈ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ. ಸರಿ, ಏನು ಮಾಡಬೇಕು ನಾವು? ನಾನು ಹೇಳಿದೆ ಯಾವ್ದರಿಂದ ಆಗ್ತದೆ, ಭಯದಿಂದ ಆಗ್ತದೆ. ಫಸ್ಟ್ ಭಯವನ್ನ ತೆಗ್ದಾಕ್ಬಿಡಿ. ನಮ್ಮಲ್ಲಿ ಆಯ್ತು ಅಥವಾ ನಮ್ಮ ರಿಲೇಟಿವ್ ನಲ್ಲಿ ಆಯ್ತು ನನಗಾಗುತ್ತೆ ಅಂತಕ್ಕಂಥ ಭಯ ಬೇಡ, ನಮ್ಮ ಈ ಊರಲ್ಲಿ ಆಯ್ತು, ನಮ್ಮ ಏರಿಯಾದಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಆಗ್ತದೆ ಅಂತಕ್ಕಂಥ ಒಂದು ಭಯವನ್ನ ಮೊದಲು ತೆಗೆದಾಕ್ಬಿಡಿ. ಸರ್ ಆಗಿದ್ದು ಹೋಗೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾ, ಅನಾವಶ್ಯಕ, ಯಾವ್ದು ಯೂಸ್ ಆಗಲ್ಲ ನಿಮ್ಗೆ. ಯಾಕಂದ್ರೆ ನನ್ನ ಹತ್ರ ಉದಾಹರಣೆ ಇದೆ, 4 ದಿವಸ ಮುಂಚೆ ಪೇಷಂಟ್ ಅನ್ನ ಕರ್ಕೊಂಡು ಒಬ್ಬ ವ್ಯಕ್ತಿ, ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಹಾರ್ಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಫೇಮಸ್ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ಎಲ್ಲಾ ಇನ್ವೆಸ್ಟಿಗೇಷನ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂದು 4 ದಿವಸಕ್ಕೆ ಹೃದಯಾಘಾತ ಆಗಿ ವ್ಯಕ್ತಿ ತೀರ್ಕೊಂಡಿರ್ತಕ್ಕಂಥದ್ದು ಉದಾಹರಣೆ ಇದೆ. ಎಷ್ಟೋ ಜನ ಪೇಷಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಏನೋ ಟ್ರೀಟ್ಮೆಂಟ್ ತಗೋತಿರೋದು, ಹಾಸ್ಪಿಟಲ್ ಅಲ್ಲೇ ಹೃದಯಾಘಾತ ಆಗಿ ತೀರ್ಕೊಂಡಿರ್ತಕ್ಕಂಥ ಎಷ್ಟೊಂದು ಪೇಷಂಟ್ ಇದ್ದಾರೆ. ಹಾಗಾಗಿ ಒಂದು ಟೆಸ್ಟ್ ಅಂತಕ್ಕಂಥದ್ದು ಅನವಶ್ಯಕ. ಅದ್ರ ಬದಲಾಗಿ ಏನ್ ಮಾಡಬೇಕು,
ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹೆಲ್ತ್ ಎಜುಕೇಶನ್ ಬೇಕು, ಡಿಸೀಸ್ ಎಜುಕೇಶನ್ ಅಲ್ಲ. ಈ ಹೃದಯಾಘಾತದ ಬಗ್ಗೆ ಮಾಹಿತಿ ಬೇಡ ನಿಮ್ಗೆ. ಹೃದಯಾಘಾತವನ್ನ ತಪ್ಪಿಸೋದಾಗಿ ಬರದಾಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಾಗಿ 100% ನಾವು ಹೃದಯಾಘಾತನ ತಪ್ಪಿಸಬಹುದು. ಅದು ಹೇಗೆ ತಪ್ಪಿಸ್ಬೇಕು ಅಂತ ಮಾಹಿತಿನ ತಿಳ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ. ಈ ಹಾಸ್ಪಿಟಲ್ ಇದು ಟೆಸ್ಟ್ ಮಾಡಿಸ್ಬೇಕಾ, ಭಯ ಪಡ್ಬೇಕಾ, ಯಾವುದೂ ಅವಶ್ಯಕತೆ ಇಲ್ಲ. ಈ ಒಂದು ಎಜುಕೇಶನ್ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಕಾರ್ಪೊರೇಟ್ ಆಫೀಸ್ ಅಲ್ಲೆಲ್ಲ ಮಾಡ್ತಾ ಇದೀವಿ. ಜೊತೆಗೆ ಹಾಸನದವ್ರಿಗೆ ಭಯ ಇದೆಯಾ, ನಿಮ್ಮಲ್ಲೇ ಒಂದು ಹಾಸನದಲ್ಲೇ ಬಂದ್ಬಿಟ್ಟು ನಿಮಗೆ 100% ಹೃದಯಾಘಾತನ ಯಾವ ರೀತಿ ತಪ್ಪಿಸಬಹುದು ಅಂತಕ್ಕಂಥ ಒಂದು ನಿಖರವಾದ ಒಂದು ವೈಜ್ಞಾನಿಕ ಒಂದು ಮಾಹಿತಿಯನ್ನ ಕೊಡತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.